ಇನ್ನು ಕ್ರಮ ಸಂಖ್ಯೆ ನೀಡುವಲ್ಲಿ ತಾರತಮ್ಯ ಆರೋಪ ಕೇಳಿ ಬಂದಿದೆ. ಮಂಡ್ಯ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಮ ಸಂಖ್ಯೆ 1 ನೀಡುವ ಬದಲು 2 ನೀಡಿದ್ದಾರೆಂದು ಆರೋಪವನ್ನ ಮಾಡಿದ್ದಾರೆ. ಬಿಎಸ್ಪಿಯ ಅಭ್ಯರ್ಥಿ ಮಂಡ್ಯ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ನಂಜುಂಡಸ್ವಾಮಿ ಮಂಡ್ಯ ಲೋಕಸಭಾ ಬಿಎಸ್ಪಿಯ ಅಭ್ಯರ್ಥಿ ರಾಷ್ಟ್ರೀಯ ಪಕ್ಷಗಳಿಗೆ ಮೊದಲ ಆದ್ಯತೆಯನ್ನ ನೀಡಬೇಕು, ಆದರೆ ಜಿಲ್ಲಾಧಿಕಾರಿ ತಾರತಮ್ಯವನ್ನ ಮಾಡಿರುವುದಾಗಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಗೋಲ್ಮಾಲ್ ಆಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಭ್ಯರ್ಥಿ. ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೂಡ ನೀಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜಿಲ್ಲಾ ಕಚೇರಿಗೆ ಆಗಮಿಸಿದ್ದಾರೆ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಆಸ್ ಪರ್ ರೂಲ್ಸ್ ಪ್ರಕಾರ ಅವರು ಹೇಳ್ತಾ ಇರುವಂತದ್ದು, ಇಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಪಾರ್ಟಿಗಳು ಅಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಮೊದಲ ಆದ್ಯತೆ ಇರುತ್ತೆ. ಆ ಪಕ್ಷದ ಅಭ್ಯರ್ಥಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಅದು ಆಗಿಲ್ಲ. ಪ್ರಾದೇಶಿಕ ಪಕ್ಷಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಬಿಎಸ್ಪಿ ಪಕ್ಷ ನ್ಯಾಷನಲ್ ಪಕ್ಷ, ರಾಷ್ಟ್ರೀಯ ಪಕ್ಷ. ಆದ್ರೆ ನಮ್ಮ ಪಕ್ಷಕ್ಕೆ ನಮಗೆ ಕ್ರಮ ಸಂಖ್ಯೆ 1 ಕೊಡುವ ಬದಲು 2ನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ 2 ನೀಡಿರುವಂತದ್ದು. ಕ್ರಮ ಸಂಖ್ಯೆ ನೀಡುವಲ್ಲಿ ಕೂಡ ತಾರತಮ್ಯವನ್ನ ಮಾಡಲಾಗಿದೆ. ಮಂಡ್ಯ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಂಜುಂಡಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಿಗೆ ಮೊದಲ ಆದ್ಯತೆಯನ್ನ ನೀಡಬೇಕು, ಆದ್ರೆ ಇಲ್ಲಿ ತಾರತಮ್ಯವನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿ ತಾರತಮ್ಯವನ್ನ ಮಾಡಿರೋದಾಗಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೂಡ ಕೊಡ್ತೀನಿ ಅಂತ ನಂಜುಂಡಸ್ವಾಮಿ ಮಂಡ್ಯ ಲೋಕಸಭಾ ಬಿಎಸ್ಪಿ ಅಂದ್ರೆ ಬಹುಜನ ಸಮಾಜ ಪಾರ್ಟಿ ಈ ಅಭ್ಯರ್ಥಿ ಮಂಡ್ಯದ ಬಿಎಸ್ಪಿಯ ಅಭ್ಯರ್ಥಿ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೂಡ ನೀಡ್ತೀನಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರಂತೆ. ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಗೋಲ್ಮಾಲ್ ಆಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಹುಜನ ಸಮಾಜವಾದಿ ಪಾರ್ಟಿಯ ಅಭ್ಯರ್ಥಿ ಆಗಿರುವಂತಹ ನಂಜುಂಡಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ನನಗೆ ಮೊದಲ ಕ್ರಮ ಸಂಖ್ಯೆಯನ್ನ ನೀಡಬೇಕಾಗಿತ್ತು, ಆದರೆ 2ನೇ ಕ್ರಮ ಸಂಖ್ಯೆಯನ್ನ ನೀಡಿದ್ದಾರೆ ಅಂತ ಅವರು ಆರೋಪವನ್ನ ಮಾಡಿ ಈಗ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಕ್ರಮ ಸಂಖ್ಯೆ 1 ಕೊಡಲಾಗಿದೆ, ನನಗೆ ಕ್ರಮ ಸಂಖ್ಯೆ 2 ನೀಡಲಾಗಿದೆ. ಇದು ತಪ್ಪು. ಆಸ್ ಪರ್ ರೂಲ್ಸ್ ನ್ಯಾಷನಲ್ ಪಾರ್ಟಿಗಳಿಗೆ ಮೊದಲ ಸ್ಥಾನವನ್ನ ನೀಡಬೇಕು, ಆದರೆ ನನಗೆ 2ನೇ ಸ್ಥಾನವನ್ನ ನೀಡಲಾಗಿದೆ. ಯಾವ ಕಾರಣಕ್ಕೆ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಆಸ್ ಪರ್ ರೂಲ್ಸ್ ಪ್ರಕಾರನೂ ಕೂಡ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಮೊದಲ ಆದ್ಯತೆ, ಅದಾದ್ಮೇಲೆ ಪ್ರಾದೇಶಿಕ ಪಕ್ಷ, ಅದಾದ ಮೇಲೆ ಪಕ್ಷೇತರ ಅಭ್ಯರ್ಥಿಗಳ ಹೆಸರುಗಳು ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಅಲ್ಲಿ ಕ್ರಮ ಸಂಖ್ಯೆಗಳನ್ನ ನೀಡಲಾಗುತ್ತೆ. ಅದಕ್ಕೋಸ್ಕರನೇ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಹಿನ್ನೆಲೆಯಲ್ಲಿ 20ನೇ ಕ್ರಮ ಸಂಖ್ಯೆ ಅವರಿಗೆ ಸಿಕ್ಕಿರುವಂತದ್ದು. ಲಾಸ್ಟ್ ಇಂದ 2ನೇ ಸ್ಥಾನ ಸುಮಲತಾ ಅಂಬರೀಶ್ ಅವರಿಗೆ ಸಿಕ್ಕಿದೆ. ಇನ್ನು ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಇಲ್ಲಿ ಮೊದಲ ಕ್ರಮ ಸಂಖ್ಯೆಯನ್ನ ನೀಡಲಾಗಿದೆ. ಅಂದ್ರೆ ಜೆಡಿಎಸ್ ಪಕ್ಷಕ್ಕೆ ಇಲ್ಲಿ ಮೊದಲ ಕ್ರಮ ಸಂಖ್ಯೆಯನ್ನ ನೀಡಲಾಗಿರುವಂತದ್ದು. ಸೊ ಹೀಗಾಗಿನೇ ಅವರು ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಿಎಸ್ಪಿ ಪಾರ್ಟಿಯ ಅಭ್ಯರ್ಥಿ ಆಗಿರುವಂತಹ ನಂಜುಂಡಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ. ಸೊ ಹೀಗಾಗಿ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಈಗ ಆಲ್ರೆಡಿ ಮುಖ್ಯ ಚುನಾವಣಾ ಅಧಿಕಾರಿಗಳು ಮಂಡ್ಯ ಡಿಸಿ ಕಚೇರಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನೆಲ್ಲ ಸಮಾಲೋಚನೆ ಚರ್ಚೆಗಳು ಆಗ್ತಾ ಇದೆ ಆ ಒಂದು ಸಭೆಯಲ್ಲಿ? ಖಂಡಿತವಾಗಿ ಪೃಥ್ವಿರಾಜ್, ಏನು ನಿಖಿಲ್ ನಾಮಪತ್ರದ ಗೊಂದಲ ವಿಚಾರ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಆತಂಕವನ್ನು ಸಹಿತ ಗೊಂದಲವನ್ನು ಸೃಷ್ಟಿಸುವಂತದ್ದು. ಯಾಕೆಂದ್ರೆ ನಿಖಿಲ್ ನಾಮಪತ್ರ ಸಲ್ಲಿಸಕ್ಕೆ ವೇಳೆಗೆ ಅವರ ಒಂದು ಅಫಿಡೇವಿಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಏಜೆಂಟ್ ಅವರು ಮೊದಲ ಒಂದು ಆಕ್ಷೇಪವನ್ನು ಸಲ್ಲಿಸಿದ್ರು. ಆ ಆಕ್ಷೇಪ ಇದೀಗ ಸಾಕಷ್ಟು ದೊಡ್ಡದಾಗಿದೆ. ಯಾಕೆಂದ್ರೆ ಡಿಸಿ ಅವರು ಸರಿಯಾದ ಮಾಹಿತಿ ಕೊಡದೆ ಎಲ್ಲೋ ಒಂದು ಕಡೆ ಸರ್ಕಾರದ ಜೊತೆ ಸೇರಿ ಈ ಒಂದು ನಿಖಿಲ್ ನಾಮಪತ್ರದ ಗೊಂದಲ ಪ್ರಕರಣ ಮುಖ್ಯ ಅಕ್ಷರದ ಆರೋಪ ಕೂಡ ಕೇಳಿಬರುತ್ತಿದ್ದು, ಇದಕ್ಕೆ ಸರಿಯ ಪೂರ್ವ ಮತ್ತೆ ಏನು ಚಿನ್ನದ ಹಂಚಿಕೆ ಕಾರ್ಯದಲ್ಲೂ ಕೂಡ ಯಾಕಂದ್ರೆ ರಾಜಕೀಯವಾಗಿ ಅವರಿಗೆ ನಿಖಿಲ್ ಅವರಿಗೆ ಮೊದಲನೇ ಕ್ರಮ ಸಂಖ್ಯೆ ನೀಡುವಂತೂ ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಂಡು
ಈ ವಿಚಾರವಾಗಿ ನಿನ್ನೆ ಏನು ಪಕ್ಷೇತರ ಅಭ್ಯರ್ಥಿಗಳು ಸೇರಿದಂತೆ ಬಿಎಸ್ಪಿ ಅಭ್ಯರ್ಥಿಯಾದಂತಹ ನಂಜನಸ್ವಾಮಿ ಅವರು ಕೂಡ ಒಂದು ದೂರನ್ನ ದಾಖಲಿಸಿದ್ರು. ಈ ಎಲ್ಲಾ ವಿಚಾರವಾಗಿಲ್ಲದೆ ಗೊಂದಲ ಸೃಷ್ಟಿಯಾಗಿರೋ ಕಾರಣದಿಂದ ಏನಿವತ್ತು ಬೆಳಿಗ್ಗೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರಾದ ಸಂಜೀವ್ ಕುಮಾರ್ ಅವರು ಮಂಡ್ಯದ ಡಿಸಿ ಕಚೇರಿಗೆ ಬಂದು ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಏನು ಅಭ್ಯರ್ಥಿಗಳ ಆಹ್ವಾನ ಸೇರಿದಂತೆ ಸುಮಲತಾ ಪರವಾಗಿರುವಂತಹ ಏಜೆಂಟ್ ಅವರ ಒಂದು ಆಹ್ವಾನ ಕೂಡ ಪರಿಶೀಲನೆ ಮಾಡ್ತಿರೋದು. ಅದನ್ನು ಮುಖ್ಯವಾಗಿ ನಿನ್ನೆ ದಿನ ಏನು ಚುನಾವಣಾಧಿಕಾರಿಯಾದಂತಹ ಮಂಜುಶ್ರೀ ಅವರು ನಿಖಿಲ್ ಅವರಿಗೆ ಮೊದಲನೇ ಕ್ರಮ ಸಂಖ್ಯೆ ನೀಡಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗಿರುವಂತದ್ದು. ಯಾಕೆಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಇರುವಂತಹ ಸುಮಲತಾಗೆ 20ನೇ ಕ್ರಮ ಸಂಖ್ಯೆ ನೀಡಿ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ಮೊದಲನೇ ಕ್ರಮ ಸಂಖ್ಯೆ ನೀಡಿರೋದ್ರಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಗೊಂದಲ ಇರುವಂತದ್ದು. ಈ ವಿಚಾರವಾಗಿ ಬಿಎಸ್ಪಿ ಅಭ್ಯರ್ಥಿಯಾದಂತಹ ನಂಜನಸ್ವಾಮಿ ಒಂದು ರೀತಿಯಾಗಿ ಈಗ ಏನು ಚುನಾವಣಾ ಆಯುಕ್ತರಿದ್ರೆ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಾದೇಶಿಕ ಪಕ್ಷಕ್ಕೆ ಅದೇ ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.